ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ಮಾದರಿ ಪ್ರಶ್ನೆ ಪತ್ರಿಕೆ 2 ಸಾಲ್ವ್ ಮಾಡ್ಲಿಕ್ಕಿದ್ದೇವೆ. ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನಾವು ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡಿದ್ದೇವೆ ಅಲ್ವಾ? ಸೊ ಇವತ್ತಿಂದ ನಾವು ಮಾಡೆಲ್ ಕ್ವಶನ್ ಪೇಪರ್ 2 ಸಾಲ್ವ್ ಮಾಡ್ಲಿಕ್ಕಿದ್ದೇವೆ. ಸೊ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ಯಾವ ರೀತಿಯಾಗಿರುತ್ತೆ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ? ಇಲ್ಲಿ ಭೌತ ವಿಜ್ಞಾನ, ರಸಾಯನ ವಿಜ್ಞಾನ ಹಾಗೆ ಜೀವ ವಿಜ್ಞಾನದ ಪ್ರಶ್ನೆಗಳು ಬೇರೆ ಬೇರೆ ಒಂದು ಸೆಕ್ಷನ್ ಅಲ್ಲಿ ಇರುತ್ತೆ. ಹಾಗೆ ನಾವು ಮೊದಲನೇದಾಗಿ ಭೌತ ವಿಜ್ಞಾನದ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತೇವೆ. ನೋಡಿ, ಮೊದಲನೇ ಪ್ರಶ್ನೆ ಯಾವ ರೀತಿಯಾಗಿದೆ ಅಂತ. ಭೌತ ವಿಜ್ಞಾನದ ಪ್ರಶ್ನೆ ಭಾಗ ಎ ಅಂತ ಇದೆ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನ ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನ ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನ ಬರೆಯಿರಿ ಅಂತ ಇದೆ. ಇಲ್ಲಿ ಈ ಕೆಳಗಿನವುಗಳಲ್ಲಿ ನಿಮ್ನ ಮಸೂರದ ಒಂದು ಗುಣ. ಆಪ್ಷನ್ ಎ, ಅಂಚುಗಳಲ್ಲಿ ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪವಾಗಿರುತ್ತದೆ. ಆಪ್ಷನ್ ಬಿ, ಬೆಳಕಿನ ಕಿರಣಗಳನ್ನ ವಿಕೇಂದ್ರೀಕರಿಸುತ್ತದೆ. ಆಪ್ಷನ್ ಸಿ, ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬ ಉಂಟು ಮಾಡುತ್ತದೆ. ಆಪ್ಷನ್ ಡಿ, ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಿಸುತ್ತದೆ. ಇಲ್ಲಿ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ಏನ್ ಮಾಡ್ಬೇಕು, ನೀವು ಸರಿಯಾದ ಉತ್ತರವನ್ನ ಆರಿಸಿ ಬರಿಬೇಕು. ಇಲ್ಲಿ ನಿಮ್ನ ಮಸೂರದ ಒಂದು ಗುಣ ಯಾವುದು? ಅಂಚುಗಳಲ್ಲಿ ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪವಾಗಿರತ್ತಾ? ಇಲ್ಲ, ಇದು ಪೀನ ಮಸೂರದ ಗುಣ ಅಲ್ವಾ? ಬೆಳಕಿನ ಕಿರಣಗಳನ್ನ ವಿಕೇಂದ್ರೀಕರಿಸುತ್ತದೆ. ಹಾಗೆ ಇಲ್ಲಿ ನೋಡಿ, ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬವನ್ನ ಉಂಟು ಮಾಡುತ್ತದೆ. ಇದು ಮಿಥ್ಯ ಪ್ರತಿಬಿಂಬವನ್ನ ಉಂಟು ಮಾಡುತ್ತದೆ ಅಲ್ವಾ? ಹಾಗೆ ಬೆಳಕಿನ ಕಿರಣಗಳನ್ನ ಇದು ಕೇಂದ್ರೀಕರಿಸೋದಿಲ್ಲ. ಆದ್ರಿಂದ ನಾವೇನ್ ಹೇಳ್ಬೋದು? ಆಪ್ಷನ್ ಬಿ, ಬೆಳಕಿನ ಕಿರಣಗಳನ್ನ ವಿಕೇಂದ್ರೀಕರಿಸುತ್ತದೆ ಅಂತ ಹೇಳ್ತೇವೆ ಅಲ್ವಾ? ನಿಮ್ನ ಮಸೂರದ ಒಂದು ಗುಣ ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ. ವಯಸ್ಸಾದವರಿಗೆ ಕೆಲವೊಮ್ಮೆ ಕಣ್ಣಿನ ಸ್ಫಟಿಕ ಮಸೂರವು ಹಾಲಿನಂತೆ ಬೆಳ್ಳಗೆ ಹಾಗೂ ಮೋಡ ಕವಿದಂತಾಗುತ್ತದೆ. ಈ ಸ್ಥಿತಿಯನ್ನು ಹೀಗೆ ಕರೆಯುತ್ತಾರೆ: ಹೈಪರ್ಮೆಟ್ರೋಪಿಯಾ, ಮಯೋಪಿಯಾ, ಪ್ರಿಸ್ಬಯೋಪಿಯಾ, ಕ್ಯಾಟರಾಕ್ಟ್. ಇಲ್ಲಿ ಹೈಪರ್ಮೆಟ್ರೋಪಿಯಾ ಅಂದ್ರೆ ಏನು? ಹೈಪರ್ಮೆಟ್ರೋಪಿಯಾ ಅಂದ್ರೆ ದೂರದ ವಸ್ತುಗಳು ಹೈಪರ್ಮೆಟ್ರೋಪಿಯಾ, ಇದನ್ನ ದೂರದೃಷ್ಟಿ ದೋಷ ಅಂತ ಕರಿತೇವೆ ಅಲ್ವಾ? ದೂರ ದೃಷ್ಟಿ ದೋಷ. ಇಲ್ಲಿ ದೂರದ ವಸ್ತುಗಳು ಸರಿಯಾಗಿ ಕಾಣಿಸುತ್ತೆ, ಆದ್ರೆ ಹತ್ತಿರದ ವಸ್ತುಗಳು ಸರಿಯಾಗಿ ಕಾಣಿಸೋದಿಲ್ಲ. ಇದನ್ನ ಹೈಪರ್ಮೆಟ್ರೋಪಿಯಾ ಅಂತ ಕರೀತಾರೆ. ಮಯೋಪಿಯಾ, ಇದನ್ನ ಸಮೀಪ ದೃಷ್ಟಿ ದೋಷ ಎಂದು ಕೂಡ ಕರೀತಾರೆ ಅಲ್ವಾ? ಅಂದ್ರೆ ಸಮೀಪದ ವಸ್ತುಗಳು ಸರಿಯಾಗಿ ಕಾಣಿಸುತ್ತೆ, ಆದ್ರೆ ದೂರದ ವಸ್ತುಗಳು ಸರಿಯಾಗಿ ಕಾಣಿಸೋದಿಲ್ಲ. ಆಪ್ಷನ್ ಸಿ, ಪ್ರಿಸ್ಬಯೋಪಿಯಾ. ಪ್ರಿಸ್ಬಯೋಪಿಯಾ ಅಂದ್ರೆ ಏನು ಅಲ್ವಾ? ಪ್ರಿಸ್ಬಯೋಪಿಯಾ ಅಂದ್ರೆ ನೋಡಿ, ವಯಸ್ಸಾದಂತೆ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಸಾಮಾನ್ಯವಾಗಿ ಕಡಿಮೆಯಾಗುತ್ತದೆ ಮತ್ತೆ ಹೆಚ್ಚಿನ ಜನರಿಗೆ ಸಮೀಪ ಬಿಂದುವು ಕ್ರಮೇಣ ದೂರ ಸರಿಯುತ್ತದೆ. ಅಂತಹ ಒಂದು ದೋಷವುಳ್ಳವರು ಏನಾಗುತ್ತೆ, ವಸ್ತುಗಳನ್ನ ಆರಾಮದಾಯಕವಾಗಿ ಮತ್ತು ಸ್ಪಷ್ಟವಾಗಿ ಸರಿಪಡಿಸುವ ಕನ್ನಡಕವಿಲ್ಲದೆ ನೋಡಲು ಸಾಧ್ಯವಿಲ್ಲ. ಇದನ್ನ ಪ್ರಿಸ್ಬಯೋಪಿಯಾ ಎನ್ನುತ್ತೇವೆ ಅಲ್ವಾ? ಆದ್ರಿಂದ ಸರಿಯಾದ ಉತ್ತರ ಆಪ್ಷನ್ ಡಿ, ಕ್ಯಾಟರಾಕ್ಟ್. ನೋಡಿ, ವಯಸ್ಸಾದವರಿಗೆ ಕೆಲವೊಮ್ಮೆ ಕಣ್ಣಿನ ಸ್ಫಟಿಕ ಮಸೂರವು ಹಾಲಿನಂತೆ ಬೆಳ್ಳಗೆ ಹಾಗೆ ಮೋಡ ಕವಿದಂತಾಗುತ್ತದೆ. ಇದನ್ನ ಕೆಟರಾಕ್ಟ್ ಅಂತ ಕರೆಯುವರು. ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ. ಫ್ಲೆಮಿಂಗ್ನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವುದು ವಿದ್ಯುತ್ ಪ್ರವಾಹ, ಪ್ರೇರಿತ ವಿದ್ಯುತ್ ಪ್ರವಾಹ, ವಾಹಕದ ಚಲನೆಯ ದಿಕ್ಕು, ಕಾಂತಕ್ಷೇತ್ರದ ದಿಕ್ಕು.
ಫ್ಲೆಮಿಂಗ್ ನ ಎಡಗೈ ನಿಯಮ ಅಲ್ವಾ? ಫ್ಲೆಮಿಂಗ್ ನ ಎಡಗೈ ನಿಯಮ ಇಲ್ಲಿ ಹೆಬ್ಬೆರಳು, ಮಧ್ಯದ ಬೆರಳು ಹಾಗೆ ತೋರ್ಬೆರಳು ಒಂದಕ್ಕೊಂದು ಲಂಬವಾಗಿರುವಂತೆ ನಾವು ಇದನ್ನ ಹಿಡಿದುಕೊಂಡಾಗ ಇಲ್ಲಿ ಮಧ್ಯದ ಬೆರಳು ವಿದ್ಯುತ್ ಪ್ರವಾಹವನ್ನ, ಆ ಒಂದು ಮಂಡಲದಲ್ಲಿ ಹರಿಯುತ್ತಿರುವಂತಹ ವಿದ್ಯುತ್ ಪ್ರವಾಹವನ್ನ ಸೂಚಿಸುತ್ತೆ. ಹಾಗೆ ಕಾಂತಕ್ಷೇತ್ರದ ದಿಕ್ಕು, ಅದು ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನ ಸೂಚಿಸುತ್ತೆ. ಹೆಬ್ಬೆರಳು ಆ ಒಂದು ವಾಹಕದ ಮೇಲೆ ವರ್ತಿಸುವಂತ ಒಂದು ಬಲವನ್ನ ಸೂಚಿಸುತ್ತೆ ಅಲ್ವಾ? ಆದ್ರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ವಿದ್ಯುತ್ ಪ್ರವಾಹ. ಆಪ್ಷನ್ ಎ, ವಿದ್ಯುತ್ ಪ್ರವಾಹ. ನೋಡಿ, ಇಲ್ಲಿ ನಾವು 3 ಅಂಕದ ಬಹು ಆಯ್ಕೆಯ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ವಿ ಅಲ್ವಾ? 3 ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ವಿ. ಇದು 3 ಅಂಕಗಳಿಗೆ ಅಲ್ವಾ? ಪ್ರತಿಯೊಂದಕ್ಕೂ ಒಂದೊಂದು ಅಂಕ. ಈಗ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 × 1 = 2 ಅಂತ ಇದೆ. ಅಂದ್ರೆ ಪ್ರತಿಯೊಂದು ಪ್ರಶ್ನೆಗೆ 1 ಅಂಕಗಳಿರುತ್ತೆ. 2 ಪ್ರಶ್ನೆಯನ್ನ ಕೇಳಲಾಗಿದೆ. 1 ಅಂಕದ 2 ಪ್ರಶ್ನೆಗಳು, ಆದ್ರಿಂದ 2 ಅಂಕ ಅಲ್ವಾ? ನೋಡಿ, 1 ಅಂಕದ ಪ್ರಶ್ನೆನೂ ಕೂಡ ನಿಮ್ಗೆ ಎಕ್ಸಾಮ್ ಅಲ್ಲಿ ಇರುತ್ತೆ. ಒಂದು ಗೋಳಿಯ ದರ್ಪಣದ ಸಂಗಮ ದೂರವು 25 ಸೆಂಟಿಮೀಟರ್ ಆದರೆ ಅದರ ವಕ್ರತಾ ತ್ರಿಜ್ಯವನ್ನ ಕಂಡುಹಿಡಿಯಿರಿ ಅಂತ ಇದೆ. ನೋಡಿ, ಪ್ರಶ್ನೆಯನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಒಂದು ಗೋಳಿಯ ದರ್ಪಣದ ಸಂಗಮ ದೂರವು 25 ಸೆಂಟಿಮೀಟರ್ ಆದರೆ ಅದರ ವಕ್ರತಾ ತ್ರಿಜ್ಯವನ್ನ ಕಂಡುಹಿಡಿಯಿರಿ ಅಂತ ಇದೆ. ಇಲ್ಲಿ R = 2F ಅನ್ನುವಂಥ ಒಂದು ಸೂತ್ರವನ್ನ ಹಾಕ್ಬೇಕು. ವಕ್ರತಾ ತ್ರಿಜ್ಯ = 2 × ಫೋಕಲ್ ಲೆಂತ್. ಫೋಕಲ್ ಲೆಂತ್ ಅಂದ್ರೆ ನಾವಿಲ್ಲಿ ಸಂಗಮ ದೂರ ಅಂತ ಹೇಳ್ಬಹುದು ಅಲ್ವಾ? 2 × F = 25 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. F = 25 ಸೆಂಟಿಮೀಟರ್ ಅಲ್ವಾ? 2 × 25, ಆದ್ರಿಂದ ಅದರ ವಕ್ರತಾ ತ್ರಿಜ್ಯ ಎಷ್ಟಾಗತ್ತೆ? 50 ಸೆಂಟಿಮೀಟರ್. ಈ ರೀತಿಯಾಗಿ ಸಾಲ್ವ್ ಮಾಡಬೇಕು. ಫಾರ್ಮುಲಾವನ್ನ ಹಾಕಬೇಕು. ನಂತರ ಅದರ ವಕ್ರತಾ ತ್ರಿಜ್ಯ ಎಷ್ಟಾಗಿರುತ್ತೆ? 50 ಸೆಂಟಿಮೀಟರ್. ನೆಕ್ಸ್ಟ್ ಕ್ವಶನ್. ವಿದ್ಯುತ್ ಮಂಡಲದಲ್ಲಿ ಸರಣಿಯಲ್ಲಿ ಜೋಡಿಸಿರುವ 2 ವಿದ್ಯುತ್ ಕೋಶಗಳ ಚಿಹ್ನೆಯ ಚಿತ್ರವನ್ನ ಬರೆಯಿರಿ ಅಂತ ಇದೆ. ವಿದ್ಯುತ್ ಮಂಡಲದಲ್ಲಿ ಸರಣಿಯಲ್ಲಿ ಜೋಡಿಸಿರುವಂತಹ 2 ವಿದ್ಯುತ್ ಕೋಶಗಳ ಚಿಹ್ನೆಯ ಚಿತ್ರ ಅಲ್ವಾ? ನೋಡಿ, ಪ್ರಶ್ನೆಯನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಯಾವ ರೀತಿಯಾಗಿ ಚಿತ್ರವನ್ನ ಬಿಡಿಸ್ಬೇಕು ನೋಡಿ, ನೀವು ಈ ರೀತಿಯಾಗಿ ಚಿತ್ರವನ್ನ ಬಿಡಿಸ್ಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ನಾವು 2 ಅಂಕದ 2 ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳಾಯ್ತು. ಈಗ 2 ಅಂಕದ 2 ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡ್ಲಿಕ್ಕಿದ್ದೇವೆ ಅಲ್ವಾ? ನೋಡಿ, ಬೇರೆ ಬೇರೆ ದೂರದಲ್ಲಿರುವಂತಹ ವಸ್ತುಗಳನ್ನ ನೋಡಲು ನಮ್ಮ ಕಣ್ಣು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ? ಬೇರೆ ಬೇರೆ ದೂರದಲ್ಲಿರುವಂತಹ ವಸ್ತುಗಳನ್ನ ನೋಡಲು ನಮ್ಮ ಕಣ್ಣು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ ಅಂತ ಇದೆ ಪ್ರಶ್ನೆ. ಅಥವಾ ನೋಡಿ, ಇಲ್ಲಿ ಒಂದು ಆಪ್ಷನ್ ಇದೆ ನಿಮ್ಗೆ. 6ನೇ ಪ್ರಶ್ನೆಗೆ ಆಪ್ಷನ್ ಇದೆ. ನೀವು ಈ ಪ್ರಶ್ನೆಗೆ ಉತ್ತರವನ್ನ ಬರೀಬಹುದು.
ಅಥವಾ ಇನ್ನೊಂದು ಪ್ರಶ್ನೆಗೆ ಉತ್ತರವನ್ನ ಬರೀಬಹುದು. ನೀವು ಯಾವ ಉತ್ತರವನ್ನ ಸರಿಯಾಗಿ ಬರ್ದಿದ್ದೀರೋ ಅದಕ್ಕೆ ನಿಮ್ಗೆ ಅಂಕ ಸಿಗತ್ತೆ. ನೋಡಿ, ಕಣ್ಣಿನ ಮಸೂರವು, ಇಲ್ಲಿ ನಾನು ಡೀಟೇಲ್ ಆಗಿ ನಿಮ್ಗೆ ಉತ್ತರವನ್ನ ಕೊಟ್ಟಿದ್ದೇನೆ. ಕಣ್ಣಿನ ಮಸೂರವು ತಂತುಗಳು, ಜೆಲ್ಲಿಯಂತಹ ವಸ್ತುಗಳಿಂದ ಕೂಡಿದೆ. ಇದರ ವಕ್ರತೆಯನ್ನು ಸಿಲಿಯರಿ ಸ್ನಾಯುಗಳಿಂದ ಸ್ವಲ್ಪ ಮಟ್ಟಿಗೆ ಮಾರ್ಪಡಿಸಬಹುದು. ಕಣ್ಣಿನ ಮಸೂರದ ವಕ್ರತೆಯ ಬದಲಾವಣೆಯಿಂದ ಅದರ ಸಂಗಮ ದೂರವನ್ನು ಕೂಡ ಬದಲಾಯಿಸಬಹುದು. ನೋಡಿ, ಸ್ನಾಯುಗಳು ವಿಶ್ರಾಂತಗೊಂಡಾಗ ಮಸೂರವು ತೆಳ್ಳಗಾಗುತ್ತದೆ ಮತ್ತು ಸಂಗಮ ದೂರ ಹೆಚ್ಚಾಗುತ್ತದೆ. ಇದರಿಂದ ದೂರದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡಬಹುದು. ಕಣ್ಣಿನ ಸಮೀಪವಿರುವ ವಸ್ತುಗಳನ್ನ ನೋಡುವಾಗ ಕಣ್ಣಿನ ಸಿಲಿಯರಿ ಸ್ನಾಯುಗಳು ಕುಗ್ಗುತ್ತವೆ. ಇದರಿಂದ ಕಣ್ಣಿನ ಮಸೂರದ ವಕ್ರತೆ ಹೆಚ್ಚಾಗುತ್ತದೆ. ಆಗ ಕಣ್ಣಿನ ಮಸೂರವು ದಪ್ಪವಾಗುತ್ತದೆ ಅಲ್ವಾ. ಇದರ ಪರಿಣಾಮವಾಗಿ ಕಣ್ಣಿನ ಸಂಗಮ ದೂರ ಕಡಿಮೆಯಾಗುತ್ತದೆ ಮತ್ತು ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ. ಯಾವ ರೀತಿಯಾಗಿ ಕಣ್ಣು ಹತ್ತಿರದ ವಸ್ತುಗಳನ್ನ ಹಾಗೆ ದೂರದ ವಸ್ತುಗಳನ್ನ ನೋಡಲು ಅದು ಯಾವ ರೀತಿಯಾಗಿ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ, ಇದನ್ನ ನಾನು ವಿವರವಾಗಿ ಇಲ್ಲಿ ಕೊಟ್ಟಿದ್ದೇನೆ. ನೆಕ್ಸ್ಟ್ ಕ್ವಶನ್ ನೋಡಿ, ನಕ್ಷತ್ರಗಳು ಮಿನುಗಿದಂತೆ ಕಾಣಿಸುತ್ತವೆ ಏಕೆ ಅಂತ ಇದೆ. ಇಲ್ಲಿ ನೀವು 6ನೇ ಪ್ರಶ್ನೆಗೆ ಆಪ್ಷನ್ ಆರ್ ಅಂತ ಅಥವಾ ಅಂತ ಇದೆ ಅಲ್ವಾ. ಅಂದ್ರೆ ನೀವು ಆ ಪ್ರಶ್ನೆಗೆ ಉತ್ತರವನ್ನ ಬರಿಬಹುದು ಅಥವಾ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಬರಿಬಹುದು. ನೋಡಿ, ನಕ್ಷತ್ರಗಳು ಮಿನುಗಿದಂತೆ ಕಾಣಿಸುತ್ತವೆ ಏಕೆ ಅಂತ ಇದೆ. ನಕ್ಷತ್ರಗಳ ಮಿನುಗುವಿಕೆಯು ವಾಯುಮಂಡಲದಲ್ಲಿ ನಕ್ಷತ್ರಗಳ ಬೆಳಕಿನ ವಕ್ರೀಭವನದಿಂದ ಉಂಟಾಗಿದೆ. ನಕ್ಷತ್ರಗಳ ಬೆಳಕು ಭೂಮಿಯ ವಾಯುಮಂಡಲವನ್ನ ಪ್ರವೇಶಿಸಿ ಭೂಮಿಯನ್ನ ತಲುಪುವ ಮುನ್ನ ಸತತವಾಗಿ ವಕ್ರೀಭವನ ಹೊಂದುತ್ತದೆ. ವಾಯುಮಂಡಲದಲ್ಲಿನ ವಕ್ರೀಭವನವು ಮಾಧ್ಯಮದ ವಕ್ರೀಭವನ ಸೂಚ್ಯಂಕವು ಬದಲಾಗುತ್ತಿರುವುದರಿಂದ ಉಂಟಾಗುತ್ತದೆ. ನೋಡಿ, ಈ ರೀತಿಯಾಗಿ ನಕ್ಷತ್ರಗಳು ವಕ್ರೀಭವನದ ಪರಿಣಾಮವಾಗಿ ಹೊಳೆಯುವಂತೆ ಕಾಣಿಸುತ್ತೆ. ಇದು ಕೂಡ 2 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ. ಇದು ಬೋರ್ಡ್ ಇಂದ ರಿಲೀಸ್ ಆಗಿರುವಂತಹ ಮಾಡೆಲ್ ಕ್ವಶನ್ ಪೇಪರ್. ಸೊ ನೀವು ಇದನ್ನ ಸರಿಯಾಗಿ ಸಾಲ್ವ್ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೆ ಅಂಕಗಳನ್ನ ತೆಗೆದುಕೊಳ್ಳಲಿಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಸೊಲೆನಾಯ್ಡ್ ಎಂದರೇನು? ಇದನ್ನ ವಿದ್ಯುತ್ಕಾಂತವಾಗಿ ಹೇಗೆ ಪರಿವರ್ತಿಸಬಹುದು? ನೋಡಿ, 7ನೇ ಪ್ರಶ್ನೆ. ಇದು ಕೂಡ 2 ಅಂಕದ ಪ್ರಶ್ನೆ. ನೋಡಿ, ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನ ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನ ಸೊಲೆನಾಯ್ಡ್ ಎನ್ನುವರು. ಹೆಚ್ಚು ಕಾಂತಕ್ಷೇತ್ರ ಹೊಂದಿರುವ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಮೆದು ಕಬ್ಬಿಣದ ತುಂಡನ್ನ ಇರಿಸಿ ಕಾಂತವನ್ನಾಗಿ ಉಪಯೋಗಿಸಬಹುದು. ಈ ರೀತಿ ಉಂಟಾದ ಕಾಂತವನ್ನ ವಿದ್ಯುತ್ ಕಾಂತ ಎನ್ನುವರು. ನೋಡಿ, ಇದನ್ನು ಒಂದು ವಿದ್ಯುತ್ ಕಾಂತವನ್ನಾಗಿ ಹೇಗೆ ಪರಿವರ್ತಿಸಬಹುದು ಅಂತ ಇದೆ. ನೋಡಿ, ನೆಕ್ಸ್ಟ್ ನೋಡಿ, 3 ಅಂಕದ 3 ಪ್ರಶ್ನೆಗಳು ಅಲ್ವಾ. ಒಟ್ಟು 9 ಅಂಕಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಪ್ರತಿಯೊಂದ 3 ಅಂಕಗಳಿರುತ್ತೆ. ಬಿಳಿಯ ಬಣ್ಣದ ರೋಹಿತದ
ಪುನರ್ ಸಂಯೋಜನೆಯನ್ನ ತೋರಿಸುವ ಚಿತ್ರವನ್ನ ಬರೆಯಿರಿ ಅಂತ ಇದೆ. ಪ್ರಶ್ನೆಯನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ನೋಡಿ ಪ್ರಶ್ನೆ, ಬಿಳಿಯ ಬಣ್ಣದ ರೋಹಿತದ ಪುನರ್ ಸಂಯೋಜನೆ. ಇಲ್ಲಿ ಬಿಳಿಯ ಬೆಳಕನ್ನ ಒಂದು ಗಾಜಿನ ಪಟ್ಟಕದ ಮೂಲಕ ಹಾಯಿಸಿದಾಗ ನೋಡಿ ಅದು ವರ್ಣ ವಿಭಜನೆ ಆಗತ್ತೆ ಅಲ್ವಾ, ಅದು 7 ಬಣ್ಣಗಳಾಗಿ ವಿಭಜನೆ ಹೊಂದತ್ತೆ ಗಾಜಿನ ಪಟ್ಟಕದ ಮೂಲಕ. ಅಲ್ಲಿ ಒಂದು ತಲೆಗೆಳಗಾಗಿರುವ ಒಂದು ಪಟ್ಟಕವನ್ನ ಇಟ್ಟಾಗ ಆ ಎಲ್ಲಾ ಒಂದು ಚದುರಿದ ಬೆಳಕಿನ ಕಿರಣಗಳು ಏನಾಗತ್ತೆ ಸೇರಿ ಮತ್ತೆ ಬಿಳಿಯ ಬೆಳಕು ಆ ಒಂದು ತಲೆ ಕೆಳಗಾದ ಪಟ್ಟಕದಿಂದ ಹೊರಕ್ಕೆ ಬರುತ್ತೆ ಅಲ್ವಾ. ನೋಡಿ ಬಿಳಿ ಬೆಳಕು ಹೊರಕ್ಕೆ ಬರ್ತಾ ಇದೆ, ಅದು ಪರದೆಯ ಮೇಲೆ ನೀವು ಅದನ್ನ ನೋಡಬಹುದು. ಬಿಳಿಯ ಬೆಳಕು ಪರದೆಯ ಮೇಲೆ ಬೀಳ್ತಾ ಇರೋದನ್ನ ನೀವಿಲ್ಲಿ ನೋಡಬಹುದು. ಈ ಒಂದು ಚಿತ್ರ ತುಂಬಾ ಇಂಪಾರ್ಟೆಂಟ್ ಆಗಿದೆ. ನಿಮ್ಗೆ ರಿಪೀಟೆಡ್ ಆಗಿ ನೀವು ಓಲ್ಡ್ ಕ್ವಶನ್ ಪೇಪರ್ ಅನ್ನ ರೆಫರ್ ಮಾಡಿದ್ರೆ ಅಲ್ಲೂ ಕೂಡ ಈ ಒಂದು ಪ್ರಶ್ನೆಯನ್ನ ನೋಡಬಹುದು. ಹಾಗೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಅಂದ್ರೆ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ 2ರಲ್ಲೂ ಕೂಡ ಕೇಳಿದ್ದಾರೆ ಅಲ್ವಾ. ಸೊ ಈ ಒಂದು ಡೈಗ್ರಾಮ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದೆ. ನಿಮ್ಗೆ ಅಕಸ್ಮಾತ್ ಆಗಿ ಪ್ರಶ್ನೆಯನ್ನ ಕೇಳಿದ್ರೆ ತುಂಬಾ ಈಸಿ ಇದೆ ಅಲ್ವಾ. 2 ಇನ್ವರ್ಟೆಡ್ ಏನ್ ಮಾಡ್ಬೇಕು, ಒಂದು ನೇರವಾದ ಮತ್ತೊಂದು ತಲೆ ಕೆಳಕಾದ ಪಟ್ಟಕಗಳನ್ನ, ಗಾಜಿನ ಪಟ್ಟಕಗಳನ್ನ ಬಿಡಿಸ್ಬೇಕು. ನಂತರ ಬಿಳಿಯ ಬೆಳಕು, ನಂತರ ಅದು ಯಾವ ರೀತಿಯಾಗಿ ವಿಭಜನೆ ಆಗುತ್ತೆ, ನಂತರ ಇನ್ನೊಂದು ಪಟ್ಟಕದ ಮೂಲಕ ಹಾಯಿಸಿದಾಗ ಯಾವ ರೀತಿಯಾಗಿ ಅದು ಬಿಳಿಯ ಬೆಳಕಾಗಿ ಪರಿವರ್ತನೆ ಆಗತ್ತೆ ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ. ಪ್ರಶ್ನೆಯನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಇದು 3 ಅಂಕದ ಪ್ರಶ್ನೆ. ಓಮ್ನ ನಿಯಮವನ್ನ ನಿರೂಪಿಸಿ. ಒಂದು ವಿದ್ಯುತ್ ಮಂಡಲದಲ್ಲಿ ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನ ಹೇಗೆ ಸಂಪರ್ಕಿಸುತ್ತಾರೆ? ಈ ಉಪಕರಣಗಳನ್ನ ವಿದ್ಯುತ್ ಮಂಡಲದಲ್ಲಿ ಏಕೆ ಜೋಡಿಸಬೇಕು? ನೋಡಿ ಇದು ಕೂಡ 3 ಅಂಕದ ಪ್ರಶ್ನೆ, 9ನೇ ಪ್ರಶ್ನೆ. ಇದು ಕೂಡ 3 ಅಂಕಕ್ಕೆ ಕೇಳಿರುವಂತಹ ಒಂದು ಪ್ರಶ್ನೆ. ಪ್ರಶ್ನೆಯನ್ನ ಮೊದಲನೇದಾಗಿ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಮೊದಲನೇದಾಗಿ ಓಮ್ನ ನಿಯಮವನ್ನ ನಿರೂಪಿಸಬೇಕು, ಇದಕ್ಕೆ 1 ಅಂಕ ಇದೆ. ಹಾಗೆ ಒಂದು ವಿದ್ಯುತ್ ಮಂಡಲದಲ್ಲಿ ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನ ಹೇಗೆ ಸಂಪರ್ಕಿಸುತ್ತಾರೆ, ಇದು 1 ಅಂಕ. ಹಾಗೆ ಈ ಉಪಕರಣಗಳನ್ನ ವಿದ್ಯುತ್ ಮಂಡಲದಲ್ಲಿ ಏಕೆ ಜೋಡಿಸಬೇಕು, ಅದು ಕೂಡ 1 ಅಂಕದ ಪ್ರಶ್ನೆ ಅಲ್ವಾ. ಈಗ ನೋಡಿ ಮೊದಲನೇದಾಗಿ ನಾವು ಓಮ್ನ ನಿಯಮವನ್ನ ನೋಡೋಣ. ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಇದನ್ನ ಓಮ್ನ ನಿಯಮ ಎಂದು ಕರೆಯುವರು. ಇಲ್ಲಿ ನಾವು ಓಮ್ನ ನಿಯಮವನ್ನ ಯಾವ ರೀತಿಯಾಗಿ ಬರಿಬಹುದು, ವಿ ಇಸ್ ಈಕ್ವಲ್ ಟು IR ಅಲ್ವಾ. ಇಲ್ಲಿ ಒಂದು ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ತಂತಿಗಳ ನಡುವಿನ ವಿಭವಾಂತರ ವಿ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತೆ. ಐ ಅನ್ನುವಂಥದ್ದು ಇಲ್ಲಿ ವಿದ್ಯುತ್ ಪ್ರವಾಹ. ಇದನ್ನ ಓಮ್ನ ನಿಯಮ ಎಂದು ಕರೆಯುವರು ಅಲ್ವಾ. ನೆಕ್ಸ್ಟ್ ಕ್ವಶನ್ ನೋಡಿ, ಒಂದು ವಿದ್ಯುತ್ ಮಂಡಲದಲ್ಲಿ ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನ ಹೇಗೆ ಸಂಪರ್ಕಿಸಿರ್ತಾರೆ? ನೋಡಿ ಒಂದು ವಿದ್ಯುತ್ ಮಂಡಲವನ್ನ ತೆಗೆದುಕೊಂಡ್ರೆ ಅಲ್ವಾ, ಇಲ್ಲಿ ವೋಲ್ಟ್ ಮೀಟರ್ ನ ಈ ರೀತಿಯಾಗಿ ಜೋಡಿಸಿರ್ತಾರೆ ಅಲ್ವಾ. ಹಾಗೆ ಅಮ್ಮೀಟರ್ ಅನ್ನ ಈ ರೀತಿಯಾಗಿ ಇದೊಂದು ಈ ರೀತಿಯಾಗಿ ಬಿಡಿಸೋಣ ನೋಡಿ.
ಅಲ್ವಾ? ಇಲ್ಲಿ ವೋಲ್ಟ್ ಮೀಟರ್ ಅನ್ನ ಸಮಾಂತರವಾಗಿ ಜೋಡಿಸಿರ್ತಾರೆ. ವೋಲ್ಟ್ ಮೀಟರ್ ಅನ್ನ ಸಮಾಂತರವಾಗಿ, ಹಾಗೆ ಅಮ್ಮೀಟರ್ ಅನ್ನ ಸರಣಿ ಕ್ರಮದಲ್ಲಿ ಜೋಡಿಸಿರುತ್ತಾರೆ. ಅಮ್ಮೀಟರ್ ಅನ್ನ ಸರಣಿ ಕ್ರಮದಲ್ಲಿ ಜೋಡಿಸಿರುತ್ತಾರೆ. ಈ ಉಪಕರಣಗಳನ್ನ ವಿದ್ಯುತ್ ಮಂಡಲದಲ್ಲಿ ಏಕೆ ಜೋಡಿಸಬೇಕು ಅಂತ ಇದೆ ಅಲ್ವಾ? ಇಲ್ಲಿ ಅಮ್ಮೀಟರ್ ಅನ್ನುವಂಥದ್ದು ಒಂದು ಮಂಡಲದಲ್ಲಿ ಹರಿಯುತ್ತಿರುವಂತಹ ವಿದ್ಯುತ್ ಪ್ರವಾಹದ ದರವನ್ನ ಅದು ಕಂಡುಹಿಡಿಯಲು ಅಲ್ವಾ? ವಿದ್ಯುತ್ ಪ್ರವಾಹವನ್ನ, ಒಂದು ವಿದ್ಯುನ್ಮಂಡಲದಲ್ಲಿ ಹರಿಯುತ್ತಿರುವಂತಹ ವಿದ್ಯುತ್ ಪ್ರವಾಹವನ್ನ ಅಳೆಯಲು, ಒಂದು ಮಂಡಲದಲ್ಲಿ ಹರಿಯುತ್ತಿರುವಂತಹ ವಿದ್ಯುತ್ ಪ್ರವಾಹವನ್ನ ಅಳೆಯಲು, ಹಾಗೆ ವೋಲ್ಟ್ ಮೀಟರ್ ಇದನ್ನ ಎರಡು ಬಿಂದುಗಳ ನಡುವಿನ ವಿಭವಾಂತರವನ್ನ ಅಳೆಯಲು, ಎರಡು ಬಿಂದುಗಳ ನಡುವಿನ ವಿಭವಾಂತರವನ್ನ ಅಳೆಯಲು ಈ ವೋಲ್ಟ್ ಮೀಟರ್ ಅನ್ನ ಬಳಸ್ತಾರೆ ಅಲ್ವಾ? ಇಲ್ಲಿ ನೋಡಿ, ಈ ಒಂದು ಪ್ರಶ್ನೆಗೆ ಅಥವಾ ಅಂತ ಇದೆ. ನೀವು ಈ ಪ್ರಶ್ನೆಗೆ ಉತ್ತರವನ್ನ ಬರೆಯಬಹುದು ಅಥವಾ ಇನ್ನೊಂದು ಪ್ರಶ್ನೆಯನ್ನು ಕೂಡ ಅಟೆಂಡ್ ಮಾಡಬಹುದು. ಎರಡೂ ಕೂಡ ಅಟೆಂಡ್ ಮಾಡಬಹುದು ನಿಮಗೆ ಸಮಯ ಇದ್ರೆ, ಗೊತ್ತಾಯ್ತಾ? ಅಥವಾ ನಿಮ್ಗೆ ಯಾವ ಒಂದು ಉತ್ತರ ಸರಿಯಾಗಿ ಗೊತ್ತಿದೆ ಆ ಪ್ರಶ್ನೆಯನ್ನ ಅಟೆಂಡ್ ಮಾಡಬೇಕು. ಅಥವಾ ನಿಮ್ಗೆ ಎರಡೂ ಪ್ರಶ್ನೆಯನ್ನು ಸರಿಯಾಗಿ ಗೊತ್ತಿದೆ, ನಿಮ್ಮ ಹತ್ರ ಸಮಯ ಇದೆ ಅಂದ್ರೆ ಎರಡೂ ಪ್ರಶ್ನೆಯನ್ನು ಕೂಡ ಉತ್ತರವನ್ನ ಬರೆಯಲಿಕ್ಕೆ ಟ್ರೈ ಮಾಡಿ. ಯಾಕೆಂದ್ರೆ ಅಕಸ್ಮಾತ್ ಆಗಿ ಏನೋ ಮಿಸ್ಟೇಕ್ ಆಗಿ ನಿಮ್ಗೆ ಒಂದು ಪ್ರಶ್ನೆಗೆ ಉತ್ತರ ತಪ್ಪಾಗಿದ್ರೆ ಇನ್ನೊಂದು ಪ್ರಶ್ನೆ ಸರಿಯಾಗಿ ಬರ್ದಿದ್ರೆ ಸರಿಯಾಗಿ ಬರೆದ ಪ್ರಶ್ನೆಗೆ ನಿಮ್ಗೆ ಅಂಕ ದೊರೆಯುತ್ತೆ ಅಲ್ವಾ? ನೆಕ್ಸ್ಟ್ ಕ್ವಶನ್ ನೋಡಿ, ಜೌಲನ ಉಷ್ಣೋತ್ಪಾದನಾ ನಿಯಮವನ್ನ ನಿರೂಪಿಸಿ. ಮಂಡಲದಲ್ಲಿ ಫ್ಯೂಸ್ ಅನ್ನ ಹೇಗೆ ಜೋಡಿಸಬೇಕು? ಮಂಡಲದಲ್ಲಿ ಫ್ಯೂಸ್ ಹೇಗೆ ಕಾರ್ಯನಿರ್ವಹಿಸುತ್ತದೆ? ಪ್ರಶ್ನೆಯನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಜೌಲನ ಉಷ್ಣೋತ್ಪಾದನಾ ನಿಯಮವನ್ನ ನಿರೂಪಿಸಿ ಅಂತ ಇದೆ. ಒಂದು ಮಂಡಲದಲ್ಲಿ ಫ್ಯೂಸ್ ಅನ್ನ ಹೇಗೆ ಜೋಡಿಸಬೇಕು, ಹಾಗೆ ಮಂಡಲದಲ್ಲಿ ಫ್ಯೂಸ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂತ ಇದೆ ಅಲ್ವಾ? ಈ ಜೌಲನ ಉಷ್ಣೋತ್ಪಾದನಾ ನಿಯಮ ಇರ್ಬೋದು, ಓಮ್ನ ನಿಯಮ ಇರ್ಬೋದು, ಇದನ್ನ ನಿಮ್ಗೆ ಯಾವುದೇ ಕ್ವಶನ್ ಪೇಪರ್ ತಗೊಂಡ್ರೆ ನೀವು ರಿಪೀಟೆಡ್ ಆಗಿ ಈ ಪ್ರಶ್ನೆಯನ್ನ ನೋಡ್ಬಹುದು, ಗೊತ್ತಾಯ್ತಾ? ರಿಪೀಟೆಡ್ ಆಗಿ ತುಂಬಾ ಕ್ವಶನ್ ಪೇಪರ್ ಅಲ್ಲಿ ಈ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ನಾವು ಅದನ್ನ ಸಾಲ್ವ್ ಮಾಡಿದ್ದೇವೆ ಅಲ್ವಾ? ಜೌಲನ ಉಷ್ಣೋತ್ಪಾದನಾ ನಿಯಮವನ್ನ ನೀವು ಇಲ್ಲಿ ಬರಿಬೇಕಾಗತ್ತೆ. ನೋಡಿ, ಎರಡನೇ ಒಂದು ಪ್ರಶ್ನೆಯನ್ನ ನೋಡಿ, ಪ್ರತಿಯೊಂದಕ್ಕೂ 1 ಅಂಕ ಇರುತ್ತೆ, ಒಟ್ಟು 3 ಅಂಕ. ಮಂಡಲದಲ್ಲಿ ಫ್ಯೂಸ್ ಅನ್ನ ಹೇಗೆ ಜೋಡಿಸಬೇಕು? ಮಂಡಲದಲ್ಲಿ ಫ್ಯೂಸ್ ಹೇಗೆ ಕಾರ್ಯನಿರ್ವಹಿಸುತ್ತದೆ? ನೋಡಿ, ಫ್ಯೂಸ್ ಇದನ್ನ ಸರಣಿ ಕ್ರಮದಲ್ಲಿ ಜೋಡಿಸಬೇಕು. ಒಂದು ವಿದ್ಯುನ್ಮಂಡಲದಲ್ಲಿ ಫ್ಯೂಸ್ ಅನ್ನ ಸರಣಿ ಕ್ರಮದಲ್ಲಿ ಹೇಗೆ ಅಂತ ಇದೆ ಅಲ್ವಾ? ಅದನ್ನ ಸರಣಿ ಕ್ರಮದಲ್ಲಿ ಜೋಡಿಸಬೇಕು. ಒಂದು ಫ್ಯೂಸ್ ಅನ್ನ ಸರಣಿ ಕ್ರಮದಲ್ಲಿ ಜೋಡಿಸಬೇಕಾಗತ್ತೆ. ಹಾಗೆ ಮಂಡಲದಲ್ಲಿ ಫ್ಯೂಸ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂತ ಇದೆ. ಮಂಡಲದಲ್ಲಿ ಫ್ಯೂಸ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ನೋಡಿ, ಇದು ಹೆಚ್ಚಿನ ವಿದ್ಯುತ್ ಪ್ರವಾಹವು ಮಂಡಲದಲ್ಲಿಯ ಉಪಕರಣಗಳ ಮೂಲಕ ಪ್ರವಹಿಸದ ಹಾಗೆ ಮಾಡಿ ಅವುಗಳನ್ನ ರಕ್ಷಿಸುತ್ತದೆ. ಒಂದು ವಿದ್ಯುನ್ಮಂಡಲದಲ್ಲಿ ಹೆಚ್ಚಿನ ವಿದ್ಯುತ್ ಪ್ರವಾಹ ಉಂಟಾದಾಗ ಫ್ಯೂಸ್ ತಂತಿಯ ತಾಪ ಹೆಚ್ಚಾಗುತ್ತದೆ. ಇದರಿಂದಾಗಿ ಫ್ಯೂಸ್ನ ತಂತಿಯು ಕರಗಿ ಹೋಗುತ್ತದೆ ಮತ್ತು ಮಂಡಲವನ್ನ ಕಡಿತಗೊಳಿಸುತ್ತದೆ. ಒಂದು ಫ್ಯೂಸ್ ಆ ಫ್ಯೂಸ್ ನಲ್ಲಿರುವಂತಹ ಒಂದು ತಂತಿ ಏನಾಗತ್ತೆ, ಅದು ಕರಗಿ ಮಂಡಲವನ್ನ ಕಡಿತಗೊಳಿಸುವುದರ ಮೂಲಕ ಉಳಿದ ಎಲ್ಲ ಉಪಕರಣಗಳನ್ನ ಅದು ರಕ್ಷಿಸುತ್ತದೆ. ನೋಡಿ, ಈ ರೀತಿಯಾಗಿ ನೀವು ಉತ್ತರವನ್ನ ಬರಿಬೇಕಾಗತ್ತೆ. ಇದು ಕೂಡ 3 ಅಂಕದ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ ನೋಡಿ, 10ನೇ ಪ್ರಶ್ನೆ. ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು
ಒಂದು ದಂಡಕಾಂತದ ಸುತ್ತಲೂ ನೀವು ಹೇಗೆ ಕಾಂತೀಯ ಬಲರೇಖೆಗಳನ್ನ ಗುರುತಿಸುವಿರಿ? ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಏಕೆ? ನೋಡಿ, ಇಲ್ಲಿ ದಿಕ್ಸೂಚಿಯನ್ನ ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನ ಯಾವ ರೀತಿಯಾಗಿ ಗುರುತಿಸ್ತೀರಾ ಅಂತ ಇದೆ. ಇಲ್ಲಿ ನಾನು ಚಿತ್ರವನ್ನ ಇನ್ಕ್ಲೂಡ್ ಮಾಡಿಲ್ಲ, ನೀವು ಚಿತ್ರವನ್ನ ಬರಿಬಹುದು. ನೋಡಿ, ಒಂದು ಸಣ್ಣ ದಿಕ್ಸೂಚಿ ಮತ್ತು ಒಂದು ದಂಡಕಾಂತವನ್ನ ತೆಗೆದುಕೊಳ್ಬೇಕು. ನೋಡಿ, ಒಂದು ದಂಡಕಾಂತ ಅಲ್ವಾ, ರೀತಿಯಾಗಿರುತ್ತೆ, ನಾರ್ತ್ ಸೌತ್. ಒಂದು ದಿಕ್ಸೂಚಿಯನ್ನ ತೆಗೆದುಕೊಳ್ಬೇಕು, ಈ ರೀತಿಯಾಗಿರುತ್ತೆ ಅಲ್ವಾ. ಇಲ್ಲೂ ಕೂಡ ಒಂದು ನಾರ್ತ್ ಆಗಿರುತ್ತೆ, ಒಂದು ಸೌತ್ ಆಗಿರುತ್ತೆ. ಡ್ರಾಯಿಂಗ್ ಹಲಗೆಗೆ ಗೋಂದನ್ನು ಬಳಸಿ ಅಳವಡಿಸಿದ ಬಿಳಿಯ ಹಾಳೆಯ ಮೇಲೆ ದಂಡಕಾಂತವನ್ನ ಇರಿಸಬೇಕು. ಈ ಒಂದು ಬಿಳಿಯ ಹಾಳೆ ಮೇಲೆ ದಂಡಕಾಂತವನ್ನ ಇರಿಸಬೇಕು. ದಂಡಕಾಂತದ ಸುತ್ತಲಿನ ಸೀಮಾ ರೇಖೆಯನ್ನ ಗುರುತು ಮಾಡಿರಿ. ದಂಡಕಾಂತದ ಉತ್ತರ ಧ್ರುವದ ಬಳಿ ದಿಕ್ಸೂಚಿಯನ್ನಿಡಬೇಕು. ನೋಡಿ, ಇದು ಉತ್ತರ ಧ್ರುವ ಅಲ್ವಾ, ಇಲ್ಲಿ ದಿಕ್ಸೂಚಿಯನ್ನ ಈ ರೀತಿಯಾಗಿ ಇಟ್ಟಿದ್ದೇವೆ. ಇಲ್ಲಿ ಯಾವ ರೀತಿಯಾಗಿ ಇಡಬೇಕು ದಿಕ್ಸೂಚಿ? ದಿಕ್ಸೂಚಿಯ ದಕ್ಷಿಣ ಧ್ರುವವು ದಂಡಕಾಂತದ ಉತ್ತರ ಧ್ರುವದೆಡೆಗೆ ತಿರುಗುತ್ತದೆ. ಇಲ್ಲಿ ನೋಡಿ, ಇಲ್ಲಿ ಉತ್ತರ ಧ್ರುವ ಅಲ್ವಾ, ಉತ್ತರ ಧ್ರುವ. ಇಲ್ಲಿ ಯಾವುದು ಆ ಒಂದು ದಿಕ್ಸೂಚಿಯ ದಕ್ಷಿಣ ಧ್ರುವ ಏನಾಗತ್ತೆ, ಅದು ಉತ್ತರ ಧ್ರುವದ ಕಡೆಗೆ ತಿರುಗುತ್ತದೆ. ದಿಕ್ಸೂಚಿಯ ಉತ್ತರ ಧ್ರುವವು ದಂಡಕಾಂತರ ಉತ್ತರ ಧ್ರುವದಿಂದ ದೂರಕ್ಕೆ ನಿರ್ದೇಶಿಸಲಾಗುತ್ತದೆ ಅಲ್ವಾ. ಇದು ಯಾಕೆ ಅಂತ ನಿಮ್ಗೆ ಗೊತ್ತಿದೆ, ಯಾವಾಗಲೂ ಸಜಾತೀಯ ಒಂದು ಧ್ರುವಗಳು ವಿಕರ್ಷಿಸುತ್ತದೆ, ವಿಜಾತೀಯ ಧ್ರುವಗಳು ಏನಾಗುತ್ತೆ, ಆಕರ್ಷಿಸುತ್ತೆ ಅಲ್ವಾ. ಅದರಿಂದ ದಂಡಕಾಂತದ ದಕ್ಷಿಣ ಧ್ರುವ ಈ ಒಂದು ದಂಡಕಾಂತದ ಉತ್ತರ ಧ್ರುವದ ಕಡೆಗೆ ಇರುತ್ತದೆ. ದಿಕ್ಸೂಚಿಯ ಎರಡೂ ತುದಿಗಳ ಸ್ಥಾನವನ್ನ ಗುರುತು ಮಾಡಿ. ದಿಕ್ಸೂಚಿಯ ಉತ್ತರ ಧ್ರುವವು ಮೊದಲು ಆಕ್ರಮಿಸಿದ್ದ ಸ್ಥಾನವನ್ನು ದಕ್ಷಿಣ ಧ್ರುವವು ಆಕ್ರಮಿಸುವಂತೆ ದಿಕ್ಸೂಚಿಯನ್ನ ಚಲಿಸಿ. ನೋಡಿ, ಈಗ ಮೊದಲನೇದಾಗಿ ಇಲ್ಲಿ ನಾನು ಪಾಯಿಂಟ್ ಮಾಡ್ಕೊಳ್ತೇನೆ ಅಲ್ವಾ. ನೆಕ್ಸ್ಟ್ ಏನ್ ಮಾಡ್ಬೇಕು, ಈ ಒಂದು ಪಾಯಿಂಟ್ ಅಲ್ಲಿ ದಿಕ್ಸೂಚಿಯನ್ನ ಇಡಬೇಕು. ಇಲ್ಲಿ ಉತ್ತರ ಧ್ರುವ, ಇಲ್ಲಿ ದಕ್ಷಿಣ ಧ್ರುವ ಅಲ್ವಾ. ಈ ರೀತಿಯಾಗಿ ದಿಕ್ಸೂಚಿಯನ್ನ ನೀವೇನ್ ಮಾಡ್ಬೇಕು, ಚಲಿಸಬೇಕು. ಈ ಒಂದು ಭಾಗದಿಂದ ಇಲ್ಲಿ ಒಂದು ಮಾರ್ಕ್ ಮಾಡಬೇಕು, ನೆಕ್ಸ್ಟ್ ಅದನ್ನ ಚಲಿಸಬೇಕು. ನೆಕ್ಸ್ಟ್ ನೋಡಿ, ಇದೇ ರೀತಿ ದಿಕ್ಸೂಚಿಯನ್ನ ದಂಡಕಾಂತದ ದಕ್ಷಿಣ ಧ್ರುವ ತಲುಪುವವರೆಗೆ ಹಂತ ಹಂತವಾಗಿ ಚಲಿಸಬೇಕು. ನೋಡಿ, ಈ ದಿಕ್ಸೂಚಿಯನ್ನ ಯಾವ ರೀತಿಯಾಗಿ ಚಲಿಸ್ತಾ ಹೋಗ್ಬೇಕು ಅಂದ್ರೆ, ನೋಡಿ ಇಲ್ಲಿಗ ನೀವು ಪಾಯಿಂಟ್ ಆಯ್ತು ಅಲ್ವಾ, ಅದರ ತುದಿಯನ್ನ ನೀವೇನ್ ಮಾಡ್ಬೇಕು, ಈ ರೀತಿಯಾಗಿ ಪಾಯಿಂಟ್ ಮಾಡಿ ಇಟ್ಕೊಳ್ಬೇಕು. ಈಗ ನಾನು ಈ ದಿಕ್ಸೂಚಿಯನ್ನ ಇಲ್ಲಿ ಇಡ್ತೇನೆ, ಈ ರೀತಿಯಾಗಿ ಇಡ್ತೇನೆ. ಇಲ್ಲಿ ದಕ್ಷಿಣ ಧ್ರುವ ಇದೆ ಅಲ್ವಾ, ಈ ರೀತಿಯಾಗಿ ಪಾಯಿಂಟ್ ಮಾಡ್ತಾ ಹೋಗ್ಬೇಕು. ನೋಡಿ, ಈ ರೀತಿಯಾಗಿ ಸಿಕ್ಕಿದೆ. ಹಾಗೆ ಈ ರೀತಿಯಾಗಿ ನಮ್ಗೆ ಬಿಂದುಗಳು ಸಿಗುತ್ತೆ ಅಲ್ವಾ. ಗುರುತು ಮಾಡಿದ ಬಿಂದುಗಳನ್ನ ಒಂದು ನಯವಾದ ವಕ್ರರೇಖೆಯಿಂದ ಸೇರಿಸಿ. ನೋಡಿ, ಈ ರೀತಿಯಾಗಿ ಒಂದು ನಯವಾದ ವಕ್ರರೇಖೆಯಿಂದ ಈ ರೀತಿಯಾಗಿ ಸೇರಿಸ್ಬೇಕು. ಇದು ಕಾಂತೀಯ ಬಲ ರೇಖೆಯನ್ನ ಪ್ರತಿನಿಧಿಸುತ್ತದೆ. ಈ ಒಂದು ರೇಖೆ ಇದೆ ಅಲ್ವಾ, ಇದು ಕಾಂತೀಯ ಬಲ ರೇಖೆಯನ್ನ ಪ್ರತಿನಿಧಿಸುತ್ತದೆ. ಈ ರೀತಿಯಾಗಿ ಈ ದಂಡಕಾಂತದ ಸುತ್ತಲೂ ಇರುವಂತಹ ಒಂದು ರೇಖೆಗಳನ್ನ ನಾವು ಕಾಂತೀಯ ಬಲ ರೇಖೆಗಳು ಅಂತ ಹೇಳ್ಬಹುದು. ಈ ರೀತಿಯಾಗಿ ನೀವು ಪ್ರಯೋಗವನ್ನ ವಿವರಿಸಬೇಕಾಗತ್ತೆ ಅಲ್ವಾ. ಇದಕ್ಕೆ ಚಿತ್ರದ ಸಹಿತ ನೀವು ವಿವರಣೆ ಕೊಟ್ರೆ ಒಳ್ಳೆಯದು. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಏಕೆ ಅಂತ ಇದೆ ಅಲ್ವಾ. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ನೋಡಿ, ಈ ರೀತಿಯಾಗಿ ಕಾಂತೀಯ ಬಲರೇಖೆಗಳು ಈ ರೀತಿಯಾಗಿರುತ್ತೆ ಅಲ್ವಾ, ಈ ರೀತಿಯಾಗಿದೆ ಅಂತ ಅನ್ಕೊಳ್ಳಿ. ಒಂದನ್ನೊಂದು ಈ ರೀತಿಯಾಗಿ ಛೇದಿಸುವುದಿಲ್ಲ. ಅದು ಛೇದಿಸಿದೆ ಎಂದರೆ ಅದು ಇನ್ನೊಂದು ದಿಕ್ಕಿನತ್ತ ನಿರ್ದೇಶಿಸುತ್ತಿದೆ ಎಂದರ್ಥ. ನೋಡಿ, ಇಲ್ಲಿ ದಂಡಕಾಂತ ಈ ರೀತಿಯಾಗಿದೆ, ಇಲ್ಲಿ ನಾರ್ತ್ ಸೌತ್ ಇದೆ ಅಲ್ವಾ. ಇಲ್ಲಿ ಈ ರೀತಿಯಾಗಿ ಒಂದಕ್ಕೊಂದು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ ಅಂತ ಇದೆ. ನೋಡಿ, ಈಗ ಛೇದಿಸಿದೆ ಅಂದ್ರೆ, ನೋಡಿ ಛೇದಿಸಬೇಕು ಅಂದ್ರೆ ಇಲ್ಲಿ ಉತ್ತರ ಧ್ರುವ ಇದ್ರೆ ನೋಡಿ, ಅದು ಈ ಒಂದು ದಿಕ್ಕಿನತ್ತ
ನಿರ್ದೇಶಿಸಿದ್ರೆ ಅಂದ್ರೆ ಅದು ಬೇರೆ ದಿಕ್ಕಿನತ್ತ, ಆ ಒಂದು ಕಾಂತೀಯ ಬಲ ರೇಖೆ ಬೇರೆ ದಿಕ್ಕಿನತ್ತ ನಿರ್ದೇಶಿಸ್ತಾ ಇದೆ ಅಂತ ಅರ್ಥ ಆಗತ್ತೆ. ಅದನ್ನ ನೀವು ಡೆಫಿನೇಷನ್ ಅಲ್ಲಿ ಬರಿಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ. ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಮತ್ತು ರಸ್ವ ಮಂಡಲ ಉಂಟಾಗಲು ಕಾರಣಗಳೇನು ಅಂತ ಇದೆ. ಅಥವಾ ಗ್ರಹ ವಿದ್ಯುತ್ ಮಂಡಲದಲ್ಲಿ ಭೂಸಂಪರ್ಕ ತಂತಿಯ ಕಾರ್ಯವೇನು ಅಲ್ವಾ. ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಮತ್ತು ರಸ್ವ ಮಂಡಲ ಉಂಟಾಗಲು ಕಾರಣಗಳೇನು? ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳ ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗಬಹುದು. ಅಥವಾ ವಿದ್ಯುತ್ ಉಪಕರಣದಲ್ಲಿ ಯಾವುದಾದರೂ ದೋಷವಿದ್ದರೆ ಈ ಓವರ್ಲೋಡ್ ಉಂಟಾಗುತ್ತೆ. ಹಾಗೆ ಹಲವು ಉಪಕರಣಗಳನ್ನ ಒಂದೇ ಸಾಕೆಟ್ಗೆ ಜೋಡಿಸುವುದರಲ್ಲೂ ಕೂಡ ಅಲ್ಲಿ ಓವರ್ಲೋಡ್ ಉಂಟಾಗಬಹುದು. ಹಾಗೆ ರಸ್ವ ಮಂಡಲ ಯಾವಾಗ ಉಂಟಾಗತ್ತೆ ಅದು ಕೂಡ ನೋಡಿ. ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಎರಡು ನೇರ ಸಂಪರ್ಕಕ್ಕೆ ಬಂದಾಗ ಅಲ್ಲಿ ಅವಾಹಕ ಹೊದಿಕೆ ಹಾನಿಗೆ ಒಳಗಾದಾಗ ಅಲ್ಲಿ ಕೂಡ ರಸ್ವ ಮಂಡಲ ಉಂಟಾಗಬಹುದು. ನೋಡಿ, ಇವೆರಡನ್ನು ಕೂಡ ವಿವರವಾಗಿ ಬರಿಬೇಕು. ಓವರ್ಲೋಡ್ ಯಾವ ರೀತಿಯಾಗಿ ಉಂಟಾಗಬಹುದು, ರಸ್ವ ಮಂಡಲ ಉಂಟಾಗಲು ಕಾರಣಗಳೇನು ಅನ್ನೋದನ್ನ ವಿವರವಾಗಿ ಬರಿಬೇಕಾಗತ್ತೆ. ಗ್ರಹ ವಿದ್ಯುತ್ ಮಂಡಲಗಳಲ್ಲಿ ಭೂಸಂಪರ್ಕ ತಂತಿಯ ಕಾರ್ಯವೇನು? ನೋಡಿ, ಭೂಸಂಪರ್ಕ ತಂತಿಯ ಕಾರ್ಯವೇನು ಅಂತ ಇದೆ ಅಲ್ವಾ. ಇದು ಕಡಿಮೆ ರೋಧವನ್ನ ಹೊಂದಿರುವ ವಿದ್ಯುತ್ ಪ್ರವಾಹದ ಪಥವನ್ನ ಉಂಟು ಮಾಡುತ್ತದೆ. ಹೀಗಾಗಿ ಲೋಹದ ಮೇಲ್ಮೈ ಹೊಂದಿರುವಂತಹ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನ ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸುತ್ತೆ. ಹಾಗೆ ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತವಾಗುವುದಿಲ್ಲ. ಬಳಕೆದಾರರಿಗೆ ವಿದ್ಯುತ್ ಆಘಾತವಾಗದಂತೆ ಅದು ತಡೆಗಟ್ಟಲಿಕ್ಕೆ ಸಹಾಯಕವಾಗಿದೆ. ಆದ್ದರಿಂದ ಭೂಸಂಪರ್ಕ ತಂತಿಯನ್ನ ಜೋಡಿಸಬೇಕು ಅಂತ ಹೇಳ್ತೇವೆ ಅಲ್ವಾ. ನೋಡಿ, ಪ್ರಶ್ನೆಗೆ ಇಲ್ಲಿ ನಾನು ರಸ್ವ ಮಂಡಲ ಯಾವ ರೀತಿಯಾಗಿ ಉಂಟಾಗತ್ತೆ ಅನ್ನುವಂತಹ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿಲ್ಲ, ಅದನ್ನ ನೀವು ಬರಿಬೇಕು. ನೋಡಿ, ರಸ್ವ ಮಂಡಲ ಉಂಟಾಗಲು ಕಾರಣಗಳೇನು, ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಬರಿಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ನಾಲ್ಕು ಅಂಕದ ಪ್ರಶ್ನೆ. ಇಲ್ಲಿ ಎ ಮತ್ತೆ ಬಿ ಅಂತ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಎಲ್ ಅಡ್ಡ ಕೊಯ್ತದ ವಿಸ್ತೀರ್ಣ ಎ ಯನ್ನ ಹೊಂದಿರುವಂತಹ ಎಲ್ ಅಡ್ಡ ಕೊಯ್ತ ಹಾಗೆ ವಿಸ್ತೀರ್ಣ ಎ ಯನ್ನ ಹೊಂದಿರುವಂತಹ ವಾಹಕ ತಂತಿಯ ರೋಧವು 4 ಓಮ್ ಆಗಿದೆ. ಅದೇ ರೀತಿಯ ಇನ್ನೊಂದು ವಾಹಕದ ತಂತಿಯ ಉದ್ದ L/2 ಮತ್ತು ಅದರ ಅಡ್ಡ ಕೊಯ್ತದ ವಿಸ್ತೀರ್ಣ 2a ಆದಾಗ ಅದರ ರೋಧವನ್ನ ಕಂಡುಹಿಡಿಯಿರಿ ಅಂತ ಇದೆ. ಇಲ್ಲಿ ಎಲ್ ಅಡ್ಡ ಕೊಯ್ತ ಹಾಗೆ ಎ ಹೊಂದಿರುವಂತಹ ವಾಹಕದ ತಂತಿಯ ರೋಧ ಏನಾಗಿದೆ, 4 ಓಮ್ ಆಗಿದೆ ಅಲ್ವಾ. ಇನ್ನೊಂದು ವಾಹಕ ತಂತಿಯ ಉದ್ದ L/2 ಅಂದ್ರೆ ಅದರ ಅರ್ಧದಷ್ಟು ಅಲ್ವಾ, ಇದರ ಅರ್ಧದಷ್ಟಾಗಿದೆ. ಅದರ ಉದ್ದ ಕಡಿಮೆ ಆದಾಗ ಏನಾಗತ್ತೆ, ರೋಧವನ್ನು ಕೂಡ ಕಡಿಮೆ ಆಗತ್ತೆ ಅಲ್ವಾ. ಅದರ ಅಡ್ಡ ಕೊಯ್ತದ ವಿಸ್ತೀರ್ಣ 2a ಆದಾಗ ಅದರ ರೋಧವನ್ನ ಕಂಡು ಹಿಡಿಯಿರಿ ಅಂತ ಇದೆ. ನೋಡಿ, ಇಲ್ಲಿ ರೋ R1 ರೋಧ ರೋ ಇಂಟು L/a ಅಲ್ವಾ. ದಟ್ ಈಸ್ ಈಕ್ವಲ್ ಟು 4 ಓಮ್. ಇಲ್ಲಿ ನಾವೇನು ಹೇಳ್ಬಹುದು, ರೋಧ 4 ಓಮ್ ಇದೆ ಅಂತ ಹೇಳ್ಬಹುದು. ಈಗ ಎರಡನೇ ತಂತಿ ನೋಡಿ, R2 ರೋಧವನ್ನ ಕಂಡುಹಿಡಿಬೇಕು ಅಲ್ವಾ. ಈಗ ರೋ L/2 ಅಂತ ನಮ್ಗೆ ಗೊತ್ತಿದೆ. ಲೆಂತ್ ಇಲ್ಲಿ L/2 ಡಿವೈಡೆಡ್ ಬೈ 2a. L/2 ಎಷ್ಟಾಗತ್ತೆ, L/2 ಅಂತ ಇದೆ 2a.
ಸೊ ಇಲ್ಲಿ ಕೆಳಗಡೆ ಈ 2 ಅನ್ನ ಕೆಳಗಡೆ ತಂದಾಗ ಏನಾಗುತ್ತೆ, ಅಲ್ಲಿ 1/4 ಉಳ್ಕೊಳ್ಳುತ್ತೆ ಅಲ್ವಾ. 1/4 ರೋ ಇಂಟು L/A ಆಗುತ್ತೆ. ದೆನ್ ಈ ಒಂದು ರೋ ಇಂಟು L/A ಅಂದ್ರೆ ಅದು R1 ಅಲ್ವಾ. ಇಲ್ಲಿ 4 4 ಕ್ಯಾನ್ಸಲ್ ಆಗಿ ಎಷ್ಟಾಗುತ್ತೆ, R2 ಇಸ್ ಈಕ್ವಲ್ ಟು 1 ಓಮ್ ಉಳ್ಕೊಳ್ಳುತ್ತೆ ಅಲ್ವಾ. ಆದ್ದರಿಂದ ರೆಸಿಸ್ಟೆನ್ಸ್ ಎಷ್ಟಾಗತ್ತೆ, ಅದರ ಒಂದು ರೋಧ 1 ಓಮ್ ಆಗಿದೆ ಅಲ್ವಾ. ನೋಡಿ ಬಿ ಅಂತ ಪ್ರಶ್ನೆ ಇದೆ. ಒಂದು ವಿದ್ಯುತ್ ಮಂಡಲದಲ್ಲಿ ರೋಧಕಗಳಾದ R1, R2 ಮತ್ತು R3ಗಳು ಕ್ರಮವಾಗಿ 5 ಓಮ್, 10 ಓಮ್ ಮತ್ತು 30 ಓಮ್ ಬೆಲೆಗಳನ್ನ ಹೊಂದಿವೆ. ಇವುಗಳನ್ನ 12 ವೋಲ್ಟ್ ವಿಭವಾಂತರವಿರುವ ಒಂದು ಶುಷ್ಕ ಕೋಶಕ್ಕೆ ಸಮಾಂತರವಾಗಿ ಜೋಡಿಸಿದಾಗ ಮಂಡಲದಲ್ಲಿನ ಒಟ್ಟು ರೋಧವನ್ನ ಲೆಕ್ಕಾಚಾರ ಮಾಡಿ ಅಂತ ಇದೆ. ನೋಡಿ ಕೊಟ್ಟಿರುವಂತಹ ಒಂದು ದತ್ತಾಂಶವನ್ನ ಬರ್ಕೊಳ್ಳೋಣ. R1 ಇಸ್ ಈಕ್ವಲ್ ಟು 5 ಓಮ್, R2 ಇಸ್ ಈಕ್ವಲ್ ಟು 10 ಓಮ್, R3 ಇಸ್ ಈಕ್ವಲ್ ಟು 30 ಓಮ್ ಅಲ್ವಾ. ಇವುಗಳನ್ನ 12 ವೋಲ್ಟ್ ಬ್ಯಾಟರಿಯ ಶುಷ್ಕ ಕೋಶಕ್ಕೆ ಜೋಡಿಸಲಾಗಿದೆ. ಇಲ್ಲಿ ಒಟ್ಟು ರೋಧವನ್ನ ಕಂಡುಹಿಡಿಬೇಕು. R ಇಸ್ ಈಕ್ವಲ್ ಟು ಎಷ್ಟು ಅನ್ನೋದನ್ನ ಕಂಡುಹಿಡಿಬೇಕು. ನೋಡಿ ಇಲ್ಲಿ ಯಾವ ರೀತಿಯಾಗಿ ಈ ರೋಧಕಗಳನ್ನ ಜೋಡಿಸಲಾಗಿದೆ, ಇಲ್ಲಿ ಸಮಾಂತರವಾಗಿ ಜೋಡಿಸಲಾಗಿದೆ ಅಲ್ವಾ. ಸಮಾಂತರವಾಗಿ ಜೋಡಿಸಲಾಗಿದೆ ಅಂದ್ರೆ ನಾವು ಯಾವ ಸೂತ್ರವನ್ನ ಹಾಕ್ಬೇಕು, 1/Rp ಇಸ್ ಈಕ್ವಲ್ ಟು 1/R1 ಪ್ಲಸ್ 1/R2 ಪ್ಲಸ್ 1/R3 ಅಲ್ವಾ. ಈಗ 1/Rp ಇಸ್ ಈಕ್ವಲ್ ಟು R1 ನ ವ್ಯಾಲ್ಯೂ ಅನ್ನ ಹಾಕ್ಬೇಕು, 1/5 ಪ್ಲಸ್ 1/10 ಪ್ಲಸ್ 1/30. ಸೊ ಇಲ್ಲಿ 30 ಡಿವೈಡೆಡ್ ಬೈ 6 ಪ್ಲಸ್ 3 ಪ್ಲಸ್ 1. ಸೊ ಇಲ್ಲಿ ನೋಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ. 1/Rp ಇಸ್ ಈಕ್ವಲ್ ಟು 10/30. 0 0 get cancelled. 1/Rp is equal to 1/3. Rp is equal to 3 ಓಮ್. ಹಾಗಾದ್ರೆ ಈ ಒಂದು ಮಂಡಲದ ಒಟ್ಟು ರೋಧ ಎಷ್ಟಾಗತ್ತೆ, 3 ಓಮ್. ಇಲ್ಲಿ ಜಸ್ಟ್ ಏನ್ ಕೇಳಿದ್ದಾರೆ, ಒಟ್ಟು ರೋಧವನ್ನ ಲೆಕ್ಕಾಚಾರ ಮಾಡಿ ಅಂತ ಇದೆ ಅಲ್ವಾ. ನೀವಿಲ್ಲಿ ಮೊದಲನೇದಾಗಿ ಕೊಟ್ಟಿರುವಂತಹ ಒಂದು ದತ್ತಾಂಶಗಳನ್ನ ಬರ್ಕೊಳ್ಬೇಕು, ಏನೇನ್ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಬರ್ಕೊಳ್ಬೇಕು. ಹಾಗೆ ಸೂತ್ರವನ್ನ, ವೆರಿ ಇಂಪಾರ್ಟೆಂಟ್ ಆಗಿ ಸೂತ್ರವನ್ನ ಹಾಕಿ ಬೆಲೆಗಳನ್ನ ಆದೇಶ ಮಾಡಿದಾಗ ನಿಮ್ಗೆ 3 ಓಮ್ ಉತ್ತರ ಬರುತ್ತೆ. ಒಟ್ಟು ರೋಧ ಎಷ್ಟಾಗತ್ತೆ, 3 ಓಮ್. ನೋಡಿ ನೆಕ್ಸ್ಟ್ ಕ್ವಶನ್. ಈಗ 5 ಅಂಕದ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. 5 ಅಂಕದ ಪ್ರಶ್ನೆಯನ್ನ ಇಲ್ಲಿ ನಿಮ್ಗೆ ಭೌತಶಾಸ್ತ್ರ ವಿಭಾಗದಲ್ಲಿ ಕೇಳಿದ್ದಾರೆ. ನೋಡಿ, ಬೆಳಕಿನ ವಕ್ರೀಭವನ ಎಂದರೇನು? ವಜ್ರದ ವಕ್ರೀಭವನ ಸೂಚ್ಯಂಕವು 2.42 ಇದೆ. ಈ ಹೇಳಿಕೆಯ ಅರ್ಥವೇನು? ನಿಮ್ನ ದರ್ಪಣದ ಉಪಯೋಗಗಳೇನು? ದರ್ಪಣದ ಸೂತ್ರವನ್ನ ಬರೆಯಿರಿ ಅಂತ ಇದೆ. ಇದು ನಿಮಗೆ 5 ಅಂಕಕ್ಕೆ ಕೇಳಿರುವಂತಹ ಒಂದು ಪ್ರಶ್ನೆ. ಮೊದಲನೇದಾಗಿ ಬೆಳಕಿನ ವಕ್ರೀಭವನ ಎಂದರೇನು? ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸುವಾಗ ಏನಾಗತ್ತೆ, ಅದು ತನ್ನ ಪಥವನ್ನ ಬಿಟ್ಟು ಓರೆಯಾಗಿ ಚಲಿಸುತ್ತೆ. ಇದನ್ನ ಬೆಳಕಿನ ವಕ್ರೀಭವನ ಎಂದು ಕರೀತಾರೆ ಅಲ್ವಾ. ಅದು ಗಾಳಿಯ ಮಾಧ್ಯಮದಿಂದ ನೀರಿನ ಮಾಧ್ಯಮಕ್ಕೆ ಬಂದಾಗ ಏನಾಗತ್ತೆ, ಅದು ಸ್ವಲ್ಪ ಓರೆಯಾಗಿ ಚಲಿಸುತ್ತೆ ಅಲ್ವಾ. ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಬಂದಾಗ ಅಂತ ಹೇಳ್ಬಹುದು, ಅಥವಾ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಚಲಿಸಿದಾಗ ಅದರ ಬಾಗುವಿಕೆಯನ್ನ ನಾವು ವಕ್ರೀಭವನ ಎನ್ನುವರು ಅಲ್ವಾ. ವಜ್ರದ ವಕ್ರೀಭವನ ಸೂಚ್ಯಂಕವು 2.42 ಇದೆ. ಈ ಹೇಳಿಕೆಯ ಅರ್ಥವೇನು ಅಂತ ಇದೆ. ಈ ಒಂದು ಹೇಳಿಕೆಯ ಅರ್ಥವನ್ನ ಬರಿಬೇಕು. ಈ ಪ್ರಶ್ನೆಗೆ ಉತ್ತರವನ್ನ ನೀವು
ಹುಡುಕಿ. ವಜ್ರದ ವಕ್ರೀಭವನ ಸೂಚ್ಯಂಕವು 2.42 ಇದೆ. ಇದರ ಹೇಳಿಕೆಯ ಅರ್ಥವೇನು? ಈ ಪ್ರಶ್ನೆಗೆ ನೀವು ಉತ್ತರವನ್ನ ಫೈಂಡ್ ಔಟ್ ಮಾಡಿ. ನಿಮ್ನ ದರ್ಪಣದ ಉಪಯೋಗಗಳೇನು? ದರ್ಪಣದ ಸೂತ್ರವನ್ನ ಬರೆಯಿರಿ ಅಂತ ಇದೆ. ನೋಡಿ, ನಿಮ್ನ ದರ್ಪಣದ ಉಪಯೋಗಗಳು. ನಿಮ್ನ ದರ್ಪಣಗಳನ್ನ ಸಾಮಾನ್ಯವಾಗಿ ಟಾರ್ಚ್ಗಳಲ್ಲಿ ತಪಾಸಣಾ ದೀಪ ಮತ್ತು ಸರ್ಚ್ ಲೈಟ್, ಓಕೆ, ವಾಹನಗಳ ಮುಂಭಾಗದ ದೀಪಗಳಲ್ಲಿ ಬೆಳಕಿನ ಶಕ್ತಿಶಾಲಿ ಸಮಾಂತರ ಕಿರಣ ಪುಂಜವನ್ನ ಪಡೆಯಲು ಬಳಸಲಾಗುತ್ತದೆ. ಹಾಗೆ ಮುಖದ ದೊಡ್ಡ ಪ್ರತಿಬಿಂಬ ಪಡೆಯಲು ಕ್ಷೌರ ದರ್ಪಣಗಳಲ್ಲಿ ಬಳಸುತ್ತಾರೆ, ಶೇವಿಂಗ್ ಮಿರರ್ ಅಂತ ಹೇಳ್ತೇವೆ ಅಲ್ವಾ. ಹಾಗೆ ದಂತ ವೈದ್ಯರು ರೋಗಿಗಳ ಹಲ್ಲುಗಳ ದೊಡ್ಡ ಪ್ರತಿಬಿಂಬವನ್ನ ಪಡೆಯಲು ಬಳಸುವರು. ಹಾಗೆ ಸೌರ ಕುಲುಮೆಗಳಲ್ಲಿ ಸೂರ್ಯನ ಕಿರಣಗಳನ್ನ ಕೇಂದ್ರೀಕರಿಸಲು ದೊಡ್ಡ ನಿಮ್ನ ದರ್ಪಣವನ್ನ ಬಳಸುವರು ಅಂತ ಇದೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ. ನೆಕ್ಸ್ಟ್ ನೋಡಿ, ಈ ಒಂದು ಸೂತ್ರ ಅಲ್ವಾ, ಏನ್ ಕೇಳಿದ್ದಾರೆ? ದರ್ಪಣದ ಸೂತ್ರವನ್ನ ಬರೆಯಿರಿ ಅಂತ ಇದೆ. 1/f = 1/v + 1/u. ಈ ಒಂದು ಸೂತ್ರ ಅಂತ ಹೇಳ್ಬಹುದು. ನೋಡಿ, ಇಲ್ಲಿಗೆ ನಾವು ಭೌತ ವಿಜ್ಞಾನದ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ವಿ ಅಲ್ವಾ. ಕೆಲವೊಂದನ್ನು ನಿಮ್ಗೆ ಸಾಲ್ವ್ ಮಾಡ್ಲಿಕ್ಕೆ ಹೇಳಿದ್ದೇನೆ. ಐ ಹೋಪ್ ನೀವು ಸಾಲ್ವ್ ಮಾಡ್ತೀರಾ ಅಂತ ಅನ್ಕೊಳ್ತೇನೆ. ನೋಡಿ, ಇಲ್ಲಿ MCQ ಎಷ್ಟು ಕೇಳಿದ್ರು? ಬಹು ಆಯ್ಕೆಯ ಪ್ರಶ್ನೆಗಳನ್ನ 3 ಪ್ರಶ್ನೆಗಳು. ಹಾಗೆ 1 ಅಂಕದ ಪ್ರಶ್ನೆ ಎಷ್ಟಿತ್ತು? 2 ಅಂಕದ ಪ್ರಶ್ನೆ ಎಷ್ಟಿತ್ತು? ಇಲ್ಲಿ 3 ಅಂಕಗಳು, ಇಲ್ಲಿ 2 ಅಂಕಗಳು. ಹಾಗೆ 2 ಅಂಕದ ಪ್ರಶ್ನೆ 2 ಇತ್ತು, 4 ಅಂಕಗಳು ಅಲ್ವಾ. ಹಾಗೆ 3 ಅಂಕದ 3 ಪ್ರಶ್ನೆಗಳಿತ್ತು, ಒಟ್ಟು 9 ಅಂಕಗಳು. ಹಾಗೆ 4 ಅಂಕದ 1 ಪ್ರಶ್ನೆ 4 ಅಂಕ. ಹಾಗೆ 5 ಅಂಕದ 1 ಪ್ರಶ್ನೆ 5 ಅಂಕಗಳು ಅಲ್ವಾ. ಟೋಟಲ್ ಎಷ್ಟಾಯ್ತು ನೋಡಿ? 3 + 2 5, 9, 9 + 9 18, 18 + 4 22, 22 + 5 27. ಟೋಟಲ್ 27 ಅಂಕದ ಪ್ರಶ್ನೆಗಳನ್ನ ಈ ಒಂದು ಭಾಗದಿಂದ ಕೇಳಲಾಗಿದೆ ಅಲ್ವಾ. ಅರೌಂಡ್ 26, 27 ಅಂಕದ ಪ್ರಶ್ನೆಗಳನ್ನ ಇದರಿಂದ ಕೇಳ್ತಾರೆ. ಓಕೆ, ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಈ ಒಂದು ಕ್ಲಾಸ್ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಳ್ತೇನೆ ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳಿಕ್ಕೆ. ಥ್ಯಾಂಕ್ ಯು. ಓಕೆ.